ಅಡಿಗೆ ಏನು ಮಾಡಿ? ಬಕ್ರಿ ಹಿರಿಕಾಯಿ ಪಲ್ಯ ಅನ್ನ ಸಾರು ಮಾಡೀನಿ. ಹಾಕೊಡ್ಲಿ ಊಟ ಮಾಡಕಂತೆ. ವಾ, ಬಕ್ರಿ ಯಾಕೆ ಮಾಡಿಮ್ಮ? ನಂಗೆ ಬಕ್ರಿ ಇಷ್ಟ ಆಗಲ್ಲ ಅಂತ ಗೊತ್ತದ ಇಲ್ಲ ನಿನಗೆ? ಹಂಗಂದ್ರೆ ಹೆಂಗ್ ಚಿಂತೆ? ಬಕ್ರಿ ತಿನ್ಬೇಕಪ್ಪ. ದಿನ ಬಕ್ರಿ ಇಷ್ಟ ಆಗಲ್ಲ ಅಂದ್ರೆ ನೀನು ಚಪಾತಿ ಮಾಡಿನಿಲ್ಲ, ಒಂದೊಂದು ದಿನ ಬಕ್ರಿ ತಿನ್ಲೇಬೇಕಪ್ಪ. ನಿಮ್ಮ ಪಪ್ಪ ಬೈತಾರ ನೋಡಿಲ್ಲ ಅಂದ್ರೆ. ನಾವಲ್ಲೇ ಬಕ್ರಿ ಒಲ್ಲ, ನಂಗೆ ಅನ್ನ ಸಾರು ಅಷ್ಟೇ ಹಾಕಿ ಕೊಟ್ಬಿಡು. ಅನ್ನ ಸಾರು ಹಾಕೊಡಂದ್ರ ಮತ್ತೆ ಬಕ್ರಿ ಮಾಡಿದ್ದೆ ನಾನು ತಲೆಗೆ ಕಟ್ಕೊಳ್ಳೇನು? ಎಷ್ಟು ಹೈರಾಣಾಗಿ ಮಾಡ್ಬೇಕು ಬಕ್ರಿನ. ನೀವು ಒಲ್ಲೆ ಅಂದ್ಗನೆ ನನಗೆ ಅಷ್ಟು ಬಿ ಪಿ ಏರ್ಬಿಡ್ತದೆ ನೋಡು ತಲೆಗೆ. ಅದ್ರಾಗ ಅದು ಹೀರಿಕಾಯಿ ಪಲ್ಯ ಒಂದು ನನಗೆ ಇಷ್ಟ ಆಗಂಗಿಲ್ಲ. ಯಾವ ಪಲ್ಯ ತಿಂತೀಯಪ್ಪ ಹೇಳು ನೋಡಮ್ಮ? ಯಾವ ಪಲ್ಯ ತಿಂತಿ ಹೇಳು? ದಿನ ಆ ಪಲ್ಯವಲ್ಲೇ ಈ ಪಲ್ಯವಲ್ಲೇ. ಬದ್ನಿಕಾಯಿ ಮಾಡಿನಂದ್ರೆ ಇಷ್ಟ ಆಗಂಗಿಲ್ಲ, ಚೌಳಿಕಾಯಿ ಮಾಡಿನಂದ್ರೆ ಇಷ್ಟ ಆಗಂಗಿಲ್ಲ, ಸೌತೆಕಾಯಿ ಮಾಡಿನಂದ್ರೆ ಇಷ್ಟ ಆಗಂಗಿಲ್ಲ. ಏನು ಪಲ್ಯಾರ ತಿಂತೀರಿ ಅಂತ ನೀವು? ಅದೇ ಒಂದು ಬ್ಯಾಳೆ ಕುದಿಸಿಡ್ಬೇಕು ನೋಡು ಸಂತಾನೆ. ಅದೊಂದು ದಾಲ್ ಫ್ರೈ ಅನ್ಕೋತ ಕೂತ್ಬಿಡ್ರಿ. ಪಿತ್ತಾಗ್ಲಾರ್ದ ಇನ್ನೇನಾಗ್ತದ? ಹೋಗ ನಿಮ್ಮ ನಡಿಯ ಕಡಿ. ಸಾಕಾಗ್ಯದ ನಮಗಂತ್ರನು. ಅಲ್ಲಮ್ಮ, ದಾಲ್ ಫ್ರೈ ಮಾಡೋದ್ರಿಂದ ನಿನಗೇನು ತ್ರಾಸ ಆಗ್ತದೆ ಹೇಳು? ನನಗೇನು ತ್ರಾಸ ಆಗಂಗಿಲ್ಲಪ್ಪ. ಕಾಯಿಪಲ್ಯ ತಿನ್ಲಿಲ್ಲ ಅಂದ್ರೆ ನಿಮಗ ಜಡ್ ಬರ್ತದ, ಅದಕ್ಕೆ ಹೇಳ್ತೀನಿ. ಈಗ ಪಪ್ಪನಿದ್ರೆ ಈಗ ಆ ಪಲ್ಯ ಹಾಕಿ ಕೊಡೋಕೆನ, ನಾ ತಿನ್ಲಿಲ್ಲ ಅಂದ್ರೆ ಪಪ್ಪನ ಕೈಲಿ ಬಯಸೋಕೆನ? ನಾ ಯಾಕೆ ಬಯಸ್ಲಿ? ತಿನ್ನೋರು ತಿನ್ರಿ, ಬಿಟ್ಕೊಂಡಾರ ಕೂಡ್ರಿ. ನನಗೇನಾಗಬೇಕಾಗ್ಯದ? ಅವ್ರು ನೋಡಿದ್ರ ನೀನೇ ಕಲಿಸಿದಿ ಪಲ್ಯ ಯಾವುದು ತಿನ್ಸಂಗಿಲ್ಲ, ನೀನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ನನಗೆ ಬೈತಾರ. ನೀವು ನೋಡಿದ್ರೆ ಒಳಗೆ ಬಂದು ಯಾವುದು ಇಷ್ಟ ಆಗಂಗಿಲ್ಲ ಅಂತಿದಿ. ನಿಮ್ಮ ಪಪ್ಪ ತಿಂತೀನಪ್ಪ ಅಂದ್ರೆ ಹ್ಞೂ ಪಪ್ಪ ತಿಂತೀನಿ ಅಂತ ಅವ್ರ ಎದುರಿಗೆ ಅಂತಿದಿ. ಏನು ಮಾಡ್ಬೇಕಾ ನೀವು? ನಡೆ ಕಡಿ. ಆಯ್ತು ತಗೋ, ನಂಗೆ ಅದೇ ಬಕ್ರಿನ ಹಾಕಿ ಕೊಡು, ತಿಂತೀನಿ. ನಾ ಪಲ್ಯ ಒಲ್ಲೆ ಆದ್ರೆ ನಂಗೆ ಹಾಲು ಮೊಸರು ಮುರ್ದು ಹಾಕಿ ಕೊಡು. ಅಲ್ಲ, ಇಲ್ಲಿ ಮನೇನ ಪಲ್ಯ ತಿನ್ನಂಗಿಲ್ಲ ಅಂತಿರಲ್ಲ, ಅಲ್ಲಿ ಪಿಜ್ಜಾ ತರಿಸಿರ್ತಿರಲ್ಲ ಅದ್ರೊಳಗೆ ಎಲ್ಲ ಪಲ್ಯ ಹಾಕಿರ್ತಾರಲ್ಲ, ಅದು ಹೆಂಗೆ ತಿಂತೀರಿ ಮತ್ತೆ? ಹಾಂ, ಸ್ಯಾಂಡ್ವಿಚ್ನಾಗ ಹಾಕಿಕೊಟ್ಟಿರ್ತಾರಲ್ಲ ನಡು ಬ್ರೆಡ್ನಾಗ ಇಟ್ಟು ಇಷ್ಟು ದಪ್ಪ ಅಂತ, ಅದು ತಿಂತಿರಲ್ಲ, ಅದು ನಡೀತದನ ಅದು ನಿನಗೆ ಪಲ್ಯ? ಅವರು ಎಲ್ಲ ಸಾಸು ಅದು ಹಾಕಿ ರುಚಿ ಮಾಡಿರ್ತಾರಮ್ಮ, ಅದಕ್ಕೆ ತಿಂತೀವಿ. ಮಾಡಿರ್ತಾರೆ ರುಚಿಯಾಗಿ. ಅದ್ರೊಳಗೆ ಹಿಂದೆ ಎಷ್ಟು ವಿಷಯ ಇರ್ತದನ್ನ ನಿಮ್ಗೆ ಗೊತ್ತಿರಂಗಿಲ್ಲ. ಆಯ್ತು ತಗೋ, ದಿನ ಹೋಟೆಲ್ನಾಗ ತಿಂದ್ಬಿಡ್ರಿ. ಮನೇದು ಅಡಿಗೆರ ಕಡಿಮೆ ಆಗ್ತದಲ್ಲ ನನಗೆ ಮಾಡೋದಾರ. ಈಗಷ್ಟು ಯಾಕೆ ಸಿಟ್ಟಿಗೆರಿ? ಹಾಕಿ ಕೊಡು ಅಂದಿನಿಲ್ಲ? ನೋಡಿ ಚಿಂತೆ, ನನಗೆ ಸಿಟ್ಟು ಬಂದ್ಬಿಡ್ತದೆ ಮತ್ತೆ. ಎಲ್ಲ ಹೈರಾಣಾಗಿ ಅಡಿಗೆ ಮಾಡಿ ಅದು ಮಾಡಿ ಎಲ್ಲ ಇಟ್ಟಿರ್ತೀನಿ. ಬಂದು ಏನು ಮಾಡಿ ಅಮ್ಮ ಅಂದ್ಗನೆ ಬಕ್ರಿ ಅಂತ ಪಲ್ಯ ಅಂದ್ಗನೆ ಮುಖ ಸಿಂಟಿಸ್ಕೊಂಡು ಬಕ್ರಿ ಪಲ್ಯನು ಅಂತ ಹಿಂಗೆ ಅಂದ್ಗನೆ ನಮಗೆ ಸಿಟ್ಟು ಬಂದ್ಬಿಡ್ತದೆ ಮತ್ತೆ. ಏನು ಮಾಡ್ಬೇಕು ಹೇಳು? ಹ್ಞೂ ಅಂತ ಹೊರಗಿಂದು ತಂದು ತಿಂತಿರಲ್ಲ ಬೇಕಾದಾಗ, ಅದಕ್ಕೆ ಹಲ್ಲು ರುಚಿ ಬೀತೀರಿ ನೀವು. ಮನೆಯಿಂದ ಯಾಕೆ ಇಳಿತದ? ನಮ್ಮ ಕಾಲಕ್ಕೆ ನೋಡಪ್ಪ ಯಪ್ಪ, ಏನೇನೇನೋ ಹೊರಗಿಂದ ಇರ್ತದಿಲ್ಲ. ನಮ್ಮ ಬಕ್ರಿ ಮಾಡಕ್ಕೆ ನಿಂತಲ್ಲ ಅಂದ್ರೆ ಸಾಕು ಬಿಡ್ರಿ ತಿನ್ನೋದು ಅನ್ನೋತನ ನಾವು ತಿಂತಿದ್ವಿ. ನಿಮ್ಮಂಗೆ ಇದ್ದಿದ್ದಿಲ್ಲಪ್ಪ ಯಪ್ಪ. ನಮ್ಗೆ ಊಟದ್ದೇನು ಪ್ರಾಬ್ಲಮ್ ಮಾಡಿವಿ ನಾವು ನಮ್ಮ ಅವರಿಗೆ. ನಮಗೆ ಅವಾಗ ಬರೀ ಬಕ್ರಿ ತೊಕ್ಕು ಮುಟಿಗೆ ಇಂಥದ್ದು ಮಾಡಿಕೊಟ್ರೆ ಸುಮ್ಮ ಏನು ಅಲ್ಲ ತಿಂತಿದ್ವಿ. ಈಗ ನಾನಾ ಥರ ಕಲಸ್ಕೊಂಡು ಕುಂಡ್ಯಾಗ ಬಾಯಾಗ ಕುಡೆ ತುರುಕಿದ್ರೂ ತಿನ್ನಕ್ಕೆ ಹಿಂದೆ ಮುಂದೆ ಹೇಳ್ತೀರಿ ನೀವು. ಸಣ್ಣ ಕೂಸಿಂದ ಹಿಡಿದು ದೊಡ್ಡ ಕಾಲೇಜ್ ಬರುತ್ತಾನೂ ಅದೇ ಹಣೆ ಬರೋಣ ಈಗಿನವ್ರದ್ದು. ನಂಗೆ ಪಲ್ಯ ಇಷ್ಟ ಆದ್ರೆ ತಿನ್ಬೇಕಿಲ್ಲಮ್ಮ, ಇಷ್ಟ ಆಗಲಿಲ್ಲ ಅಂದ್ರೆ ಹೆಂಗೆ ತಿನ್ಲಿ ಹೇಳು? ಆಯ್ತು, ಈಗ ಹಾಕಿ ಕೊಡು ಅದನ್ನೇ ಪಲ್ಯನೇ. ನಾ ಎಲ್ಲ ರುಚಿಯಾಗಿ ಮಾಡಿ ಕಲಿಸ್ಕೊಡ್ತೀನಿ. ಹಾಂ, ಈ ಕಡೆ ಸೈಡಿಗೆ ಪಲ್ಯ, ಈ ಕಡೆ ಮೊಸರು ಹಿಂಡಿ ಉಪ್ಪಿನಕಾಯಿ ಹಾಕಿ ಕೊಡ್ತೀನಿ ಅಂತ. ಬಕ್ರಿ ಮೆತ್ತಗೆ ಒಪ್ಪಯ್ಯ ಅದಕ್ಕೆ. ಒಂದಾರ ಅಥವಾ ಎರಡಾರ ಬಕ್ರಿ ತಿಂದು ಮೇಲೆ ಅನ್ನ ಊಟ ಮಾಡಿಬಿಡು. ಊಟ ಮಾಡ್ಬೇಕು. ಪಲ್ಯಗಳೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಿಲ್ಲ, ಅದಕ್ಕೆ ಹೇಳೋದು. ಆಯ್ತಳು. ಮತ್ತೆ ಇನ್ನು 4 ದಿನ ಬಕ್ರಿ ಮಾಡ್ಬೇಡ ನೋಡು. ಇಲ್ಲ ಮಾಡಂಗಿಲ್ಲ. ಈಗ ಬ್ಯಾಸ್ಗೆಲ್ಲ ಜಾಸ್ತಿ ಚಪಾತಿ ತಿನ್ಬಾರ್ದಪ್ಪ, ಅದಕ್ಕೆ ಬಕ್ರಿ ಮಾಡೋದು. ನೀವು ಹೋಗಿರೋವರೆಗೆ ನಾ ಕಲಿಸ್ಕೊಂಡ್ಬರ್ತೀನಿ ಅಂತ. ಆಯ್ತಳು. ಈಗಿನ ಹುಡುಗರಿಗೆ ಊಟ ಅಂದ್ರೆ ಬರ್ತದೆ ನೋಡುವ. ಏನು ಮಾಡ್ಲಿಕತ್ತೀರಿ ಸುಮ್ಮ? ಕೆಲಸ ಆಗ್ಯದ್ರಿ? ಆಗ್ಯದ ನೋಡ್ರಿ ಕೆಲಸ. ಬರ್ರಿ ಕೂಡ ಬರ್ರಿ. ಏನು ಮಾಡಿದ್ರಿ ಅಡುಗೆ? ಬಕ್ರಿ ಹಿರಿಕಾಯಿ ಪಲ್ಯ ಅನ್ನ ಸಾರು ಮಾಡಿದ್ದಾರೆ ನೋಡ್ರಿ. ನಿಮ್ಮ ಮನೆ ಬಕ್ರಿ ತಿಂತಾರಲ್ರಿ? ನಮ್ಮ ಹುಡುಗರು ಬಕ್ರಿ ಒಟ್ಟು ತಿನ್ನಂಗ್ ನೋಡ್ರಿ. ಒಂದು ಬಕ್ರಿ ಅಲ್ಲಿಗೆ ಹಚ್ಚಂಗ್ ನೋಡು. ನಂದು ಇಷ್ಟೊತ್ತನ ಅಡುಗೆ ಮನೆಯಾಗ ಅದೇ ಗೋಳಾಗ್ಯದ. ನನ್ನ ಮಗ ಬಂದು ಬಕ್ರಿ ಅಂದ್ಗನೆ ಮುಖ ಹಿಂಗೆ ಮಾಡಿ ಅಂತ ಜೋರಾಗಿ ಬೈದು ಬಿಟ್ಟಿನಿ. ಆದ್ರೆ ತಿಂತಾರ್ರಿ ನಮ್ಮ ಮನ್ಯಾಗ. ಬೈದ್ರ ತಿನ್ನಬೇಕ್ರಿ. ಅವ್ರ ಪಪ್ಪ ನಂಜಿಕೆಗಾರ ಆಗಲಿ ಒಂದರ ಎರಡರ ಬಕ್ರಿ ತಿನ್ಸುತ್ತಾನ, ನಾ ಬಿಡಂಗೆ ಇಲ್ರಿ. ಹೌದಲ್ಲ, ಚಲೋ ಬಿಡ್ರಿ. ನಿಮ್ಮ ಹುಡುಗರು ಬೈದ್ರ ತಿಂತಾವಲ್ಲ. ನಮ್ಮ ಮನ್ಯಾಗ ಏನು ಮಾಡಿದ್ರು ಒಂದು ಸ್ವಲ್ಪ ತಿನ್ನಂಗಿಲ್ರಿ. ತಿನ್ನಿಸ್ಬೇಕ್ರಿ, ರೂಢಿ ಇಡ್ಬೇಕು. ಮತ್ತು ಬರೀ ಚಪಾತಿ ಅಂದ್ಗನೆ ಏನಾಗ್ತದ ಹೇಳ್ರಿ? ಮೊದಲೇ ಬ್ಯಾಸಿಗದ, ಈಗ ಮನುಷ್ಯಾಗ ಹೀಟ್ ಆಗ್ತದವ ಹಂಗಾದಾಗ. ಹಂಗೆ ಅಂತೀನಿ ನಾನು. ಆದ್ರೆ ಕೇಳಂಗಿಲ್ರಿ ಅವು. ಚಪಾತಿ ತಿಂತಾವ, ಇಲ್ಲಾಂದ್ರೆ ಒಂದಿಷ್ಟು ಅನ್ನ ಸಾರು ಹಾಕೊಂಡು ತಿಂದ್ಬಿಡ್ತಾರೆ ಅಷ್ಟೇ. ಮತ್ತೇನು ನಿಮ್ಮ ಮನೆಯವ್ರಿಗೆ ನಿಮಗಾರ ಬಕ್ರಿ ಮಾಡ್ಕೋತೀರಿ? ದಿನ ಚಪಾತಿನೇ ನಿಮ್ಮ ಮನ್ಯಾಗ ಮಾಡ್ತಿದ್ದೆ ರೀ. ನಮ್ಮ ಮನೆಯವ್ರೂ ಬಕ್ರಿ ಅಂದ್ರೆ ಒಳ್ಳೆ ಅಂತಾರೆ. ಈಗ ದಿನ ತಿಂತಿದ್ರು ಬಿಡು. ಈಗ ಬಕ್ರಿ ಬೇಡಪ್ಪ, ಅವು ಗೊಬ್ಬರ ಆದಂಗೆ ಅಥವಾ ಸುಮ್ಮ ಚಪಾತಿ ಮಾಡಿಬಿಡು ಅಷ್ಟೇ ಅಂತಾರೆ ಅವರು. ಈಗ ಹುಡುಗರಾದ್ರೆ ಒಲ್ಲಂತ ಬಿಡ್ರಿ. ಅಣ್ಣಾರನ್ನೂ ಒಲ್ಲಂತಾರ, ಭಾರಿ ಐತ್ ಬಿಡವ. ರೀ, ಅವರು ಒಲ್ಲಂತಾರೆ. ನಮ್ಮ ಅತ್ತೆಯವ್ರು ಬಂದಾಗ ಅಷ್ಟು ಬಕ್ರಿ ಮಾಡಿರ್ತೀನಿ ನೋಡ್ರಿ ನಾನು. ಚಲೋ ಬಿಡ್ರವ. ದಿನ ಚಪಾತಿ ಅಂದ್ರೆ ಈಜಿನಿ, ಬಕ್ರಿನೇ ಸ್ವಲ್ಪ ಕೈ ಹಿಡಿತಾವ್ರಿ. ಆಮೇಲೆ ನಾವು ದೋಸೆ ಇಡ್ಲಿ ಪಡ್ಡು ಇಂಥವನ್ನೇ ಜಾಸ್ತಿ ಮಾಡ್ತೇವ್ರಿ. ಅಲ್ಲ, ಅವು ನಾಷ್ಟಕ್ಕಾಯ್ತು. ಮಧ್ಯಾಹ್ನ ನಾವೇ ತಿಂತಾರನ ಮತ್ತೆ? ರೀ, ಮುಂಜಾನೆ ಹಾಕಿಕೊಟ್ಟಿರ್ತೀನಲ್ರಿ, ಮಧ್ಯಾಹ್ನ ಅವೇ ಒಂದೆರಡು ಹಾಕಿಕೊಟ್ಬಿಡ್ತೀನಿ ರೀ. ಸಂಜೆಗೆ ಒಂದಿಷ್ಟು ಅನ್ನ ಮಾಡಿಬಿಡ್ತೀನಿ ರೀ ಅಷ್ಟೇ. ಭಾರಿ ಪುಣ್ಯ ಮಾಡಿರಿ ಬಿಡ, 2 ಹೊತ್ತು ತಿಂತಾರಂದ್ರೆ. ನಮ್ಮ ಮನ್ಯಾಗ ಹಂಗಲ್ಲ ನೋಡ್ರಿ. ಮುಂಜಾನೆ ದೋಸೆ ಯಾರ ಮಾಡು, ಇಡ್ಲಿ ಯಾರ ಮಾಡು, ಏನಾರ ಮಾಡು,
ಅದಕ್ಕೆಷ್ಟು ಪಲ್ಯ ಸಾಂಬಾರು ಚಟ್ನಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಮತ್ತು ಮಧ್ಯಾಹ್ನ ಏನಾರ ಬಕ್ರಿಯರ ಚಪಾತಿಯರ ಬಡಿಯಬೇಕು ನಾವು. ಇಲ್ರಿ ನಮ್ಮ ಮನೆ ತಿಂತಾರೆ, ಹಂಗೇನಿಲ್ಲ. ನಮ್ಮ ಮನೆಯವ್ರಿಗೆ ಯಾವಾಗಾರ ಒಮ್ಮೆ ಮಾಡಿದಾಗ ಬ್ಯಾಸ್ರ ಆಗ್ಯದ್ರಿ. ಇವತ್ತೊಂದಿನ ಮಧ್ಯಾಹ್ನ ಒಂದು ಸ್ವಲ್ಪ ಅದೇ ಹಾಕಿ ಕೊಟ್ಬಿಡ್ಲಾರಿ ಅಂದ್ರೆ ಸಾಕು, ಮುಖ ಇಂಥದ್ದು ಮಾಡ್ತಾರೆ ನೋಡು, ಊಟನೇ ಒಲ್ಲೆ ನಾನು ಅಂತೇಳಿ ಸಿಟಿಗೆ ಹೋಗ್ಬಿಡ್ತಾರೆ. ನಮ್ಮ ಮನ್ಯಾಗೂ ಹಂಗೆ ಮಾಡ್ತಿದ್ರು ಮೊದಲ, ಆದ್ರೆ ನಾ ಆಗಂಗಿಲ್ಲ ಅಂತ ಹೇಳ್ಬಿಟ್ಟೆ ರೀ. ಸ್ವಚ್ಛ 2 ಹೊತ್ತು ನನಗೆ ಮಾಡೋದು ಆಗಂಗಿಲ್ಲ ನೋಡಪ್ಪ, ಒಂದು ಟೈಮ್ ಮಾಡ್ಯಾಕೆ ನಾನು ಅಷ್ಟೇ, ಅದು ಆದ್ರೂ ನಿಂತು ಹಾಕಿಕೊಡ್ಬೇಕು, ಟೈಮ್ ಹಿಡಿತದ ಅಂತೇಳಿ ಅಂದಿಂದ ಈಗ ಸುಮ್ಮ ಇರ್ತಾರೆ. ಇಷ್ಟ ಅಲ್ಲಿ ಬಿಡ್ಲಿ, ತಿನ್ನಬೇಕ್ರಿ, ಮತ್ತು ನಾ ಕೇಳಂಗಿಲ್ರಿ. ನೋಡುವ ಬಾರಿ ಬಿಡ, ನೀವು ಹೇಳೋದು ಕೇಳ್ತಾರೆ ನಿಮ್ಮ ಮನ್ಯಾಗ, ಅದಕ್ಕೆ ಮಾಡ್ತೀರಿ. ನಮ್ಮ ಮನ್ಯಾಗ ನಂದು ಏನೂ ಕೇಳಂಗಿಲ್ರಿ. ನಮ್ಗೆ ಗಂಜಿಗೆ ಬಂದ್ಬಿಡ್ತದ್ರಿ ವಾ, ಹಂಗನ್ನಕ್ಕೆ ನನಗೆ ಮನಸ್ಸು ಬರಂಗಿಲ್ಲ ನೋಡ್ರಿ. ಮತ್ತು ನೀವು ಅಂಜಿ ಸಲಿಗೆ ಕೊಟ್ಟಿರಿ, ಅದಕ್ಕೆ ಮಾಡ್ತಾರೆ ಹಂಗೆ ಅವರು. ಅಲ್ರಿ ಮತ್ತು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಪಾಪ ಏನು ಮಾಡ್ಬೇಕು ಹೇಳ್ರಿ. ನನಗೆ ಹಂಗೆ ಅವ್ರು ಇಷ್ಟ ಇರಲಿಲ್ಲ ಅಂದ್ರೂ ತಿಂತಾರಲ್ರಿ, ಹಂಗೆ ನನಗೆ ಮನಸ್ಸೇ ಒಪ್ಪಂಗಿಲ್ರಿ. ಅವ್ರಿಗೆ ಇಷ್ಟ ಆಗಿದ್ದೇ ಮಾಡ್ಕೊಡ್ಬೇಕು ಅನ್ನಿಸ್ತದ್ರಿ. ನೀವು ಅಷ್ಟು ಜೀವ ಮಾಡ್ತೀರವ ನಿಮ್ಮ ಗಂಡನ. ಜೀವಂತ ಅಲ್ರಿ, ನನಗೆ ಯಾರಿಗಾದ್ರೂ ಅಷ್ಟೇ ರೀ, ನಾ ಅವ್ರಿಗೆ ಇಷ್ಟ ಆಗಿದ್ದಷ್ಟೇ ಮಾಡ್ಕೊಡ್ಬೇಕು ಅನ್ನಿಸ್ತದೆ ರೀ. ನನಗೆ ಇಷ್ಟ ಆಗಲಾರ್ದು ನನಗೆ ಒತ್ತಾಯ ಮಾಡಿ ತಿನ್ನು ಅಂತ ಅನ್ಲಿಕ್ಕೆ ನನಗೆ ಇಷ್ಟನೇ ಆಗಂಗಿಲ್ಲ ರೀ ಯಾರಿಗೂ. ನಿಮ್ಮಷ್ಟು ಒಳ್ಳೆ ಬುದ್ಧಿ ಇಲ್ಲ ಹೇಳ್ರಿ ನಮಗೆ. ನಾವು ಏನು ಮಾಡ್ತೀವಿ ಅದನ್ನು ತಿನ್ನಬೇಕ್ರಿ ಅವರು. ಸಂಜೆಗೆ ಅನ್ನ ಅಂದ್ರೆ ಅನ್ನ ತಿನ್ನಬೇಕು. ಅದೇ ಅಂತೀನಿ ರೀ, ಸಂಜೆಗೆ ಬರೀ ಅನ್ನ ಮಾಡಿಬಿಡ್ತೀನಿ ಅಂದ್ರಲ್ಲ, ನನಗೆ ವಿಚಿತ್ರ ಆಯಿತು. ನಾವು ಒಂದೊಂದ್ಸಲ ಯಾವಾಗಾರ ರೇರಾ ರೀ ಮಾಡಿಕೊಡಂಗಿಲ್ಲ. ಮುಂಜಾನೆ ದೋಸೆ ಮಧ್ಯಾಹ್ನ ದೋಸೆ ಆಗಿದ್ದು ಅಂದ್ರೆ ಸಂಜೆಗೆ ನಾ ಬರೀ ಅನ್ನ ಮಾಡಂಗಿಲ್ಲ ರೀ, ಚಪಾತಿಯಾರ ಬಕ್ರಿಯಾರ ಮಾಡಿ ಮ್ಯಾಲೆ ಒಂಚೂರು ಅನ್ನ ಮಾಡ್ತೀನಿ ರೀ. ಬ್ಯಾಸ್ರಿಲ್ಲಾರ್ದ ಮಾಡ್ಲಿಕ್ಕೆ ಕಟ್ಟಿದ್ದೀರಿವಾ ನೀವು ಅಂತಂಗೆ. ಇವತ್ತೇನು ಮಾಡಿದ್ರಿ ಅಡಿಗೆ? ಇವತ್ತು ಇಡ್ಲಿ ಮಾಡಿದ್ದೆ ರೀ. ಇಡ್ಲಿ ಮಾಡೀನಿ, ಮುಂಜಾನೆ ಹಾಕಿ ಕೊಟ್ಟಿನಿ, ತಿಂದು ಹೋಗ್ಯಾರ. ಈಗ ಮಧ್ಯಾಹ್ನ ಬಂದ್ರೂ ಅವೇ ಹಾಕೊಂಡು ತಿಂದುಬಿಡ್ತಾರೆ ಅವ್ರು, ಏನೂ ಪ್ರಾಬ್ಲಮ್ ಇಲ್ಲ ರೀ. ಇವ ಮಧ್ಯಾಹ್ನ ಬಡಿಸ್ಕೊಡೋನು ಅನ್ನಂಗಿಲ್ಲ ರೀ, ತಾವೇ ಹಾಕೊಂಡು ತಿಂತಾರ. ಭಾರಿ ಗ್ರೇಟ್ ಬಿಡ ನೀವೇ. ಆದ್ರೆ ನಮ್ಮ ಮನ್ಯಾಗ ಹಂಗಿಲ್ಲ ನೋಡ್ರಿ, ಮಾಡಿಟ್ಟಿರ್ತೀನಿ, ಎಲ್ಲ ಥರ ಮಾಡಿಟ್ಟಿರ್ತೀನಿ ಅಲ್ರಿ ಗ್ಯಾಸ್ ಕಟ್ಟಿ ಮೇಲೆ. ಒಂದಿನೇನೂ ಹಾಕೊಂಡು ತಿನ್ನಂಗಿಲ್ಲ ನೋಡ್ರಿ, ಕಂಪಲ್ಸರಿ ನಾನೇ ಬಡಿಸ್ಬೇಕ್ರಿ ಅವರಿಗೆ. ಮತ್ತು ನೀವೆಲ್ಲರ ಫಂಕ್ಷನ್ಗೆ ಅದು ಬಂದಿರ್ತಿರಲ್ಲ ಅಡುಗೆ ಮಾಡಿಟ್ಟು, ಅವಾಗ ಏನು ಮಾಡ್ತಾರೆ ರೀ? ಅವಾಗ ಹುಡುಗರ ಕೈಲಿ ಬಡಿಸ್ಕೋತಾರೆ. ಹುಡುಗರು ಇಲ್ಲ ಅಂತಂದ್ರೆ ಒಂದು ಹಾಕೊಳ್ಳೋದು ಒಂದು ಬಿಡೋದು ಮಾಡಿಬಿಡ್ತಾರೆ. ಏನು 1-2 ಚಪಾತಿ ಹಾಕೊಂಡು ಅದ್ರ ಮೇಲೆ ಒಂದಿಷ್ಟು ಪಲ್ಯ ಹಾಕೊಂಡು ತಿಂದು ಎದ್ದು ಬಿಡ್ತಾರೆ. ಎಲ್ಲ ಕಂಪಲ್ಸರಿ ಅನ್ನ ಸಾರು ಅಷ್ಟು ಹಾಕೊಂಡು ಬಡಿಸ್ಕೊಂಡು ತಿನ್ನೋದೇ ಇಲ್ಲರಿ ಅವ್ರಿಗೆ, ಗೊತ್ತೇ ಇಲ್ಲಲ್ರಿ ಬಡಿಸ್ಕೊಂಡು ತಿನ್ನೋದು. ಹಂಗಾಗಿ ಅರ್ಧಂಬರ್ಧ ತಿಂದ್ಬಿಡ್ತಾರೆ. ಹಿಂಗಾತ ನೋಡ್ರಿ. ಅದಕ್ಕೆ ರೂಢಿ ಇಡ್ಬೇಕು ಬಿಡ್ರಿ ನೀವು. ಅತಿ ಅವರಿಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಂಗೆ ಮಾಡಬಾರ್ದ್ರಿ. ನಾನು ಹೇಳಿರ್ತೀನಿ ರೀ, ನಮ್ಮ ಮೇಲೆ ಡಿಪೆಂಡ್ ಆಗಬೇಡ್ರಿ, ನೀವು ಹಾಕೊಂಡು ತಿನ್ನಬೇಕು. ಒಂದೊಂದ್ಸಲ ಹಾಕೊಂಡು ತಿನ್ನಿರಲ್ಲ ಅಂತೇಳಿ ಅವ್ರು ಕೇಳಂಗೇ ಇಲ್ರಿ. ಬೇಡ ಬಿಡಪ್ಪ ಹಂಗಂದ್ರೆ ಊಟನೇ ಬೇಡ ನನಗೆ ಅಂದ್ಬಿಡ್ತಾರೆ. ನೀವು ಹಿಂಗೆ ಅಂತೀರಲ್ಲ, ನನಗೆ ಬರೀ ಇಡ್ಲಿ ಮಾಡ್ತೀರಿ ಅಂತೇಳಿ, ನಾ ಇಷ್ಟರ ಮಾಡ್ತೀನಿ ರೀ. ಒಬ್ಬೊಬ್ರು ಅದನ್ನು ಮಾಡಂಗಿಲ್ಲ ರೀ ಅಡುಗೆ. ಗಾಣಿದಾರ ಮಾಡ್ಕೊಂಡು ತಿನ್ಬೇಕಾಗದಂತ ಪಾಳ ಇರ್ತದ್ರಿ. ಗಾಣಿದಾರ ತಮಗೊಂದಿಷ್ಟು ಮಾಡ್ಕೊಂಡು ಹೆಂಡತಿಗೊಂದಿಷ್ಟು ಮಾಡಿಕೊಡ್ತಿರ್ತಾರೆ ಕೆಲವೊಬ್ರು. ನೀವಿನ ಎಲ್ಲದಿರಿ, ಯಾವ ಕಾಲದಾಗತ್ತೀರಿ ನೀವು ಯಾರಿಗೆ ಗೊತ್ತು. ಹಂಗೆ ಮಾಡಕ್ಕೆ ಮನಸ್ಸರ ಹೆಂಗೆ ಹೋಗ್ತದೆ ಹೇಳ್ರಿ. ನಾವು ಮನೆಯಾಗ ಇರ್ತೀವಿಲ್ಲ, ಮತ್ತು ಹೆಣ್ಮಕ್ಳು ಅಂತ ಅಡುಗೆ ಮಾಡ್ಲಿಕ್ಕೆ ಇರ್ತೀವಿಲ್ಲ, ನಾವು ಮಾಡಬೇಕು. ನನಗೆ ಗಂಡಸರ್ಕೆಲ್ಲ ಅಡುಗೆ ಮಾಡಿಸ್ತಾರಲ್ಲ, ನಂಗೆ ಇಷ್ಟನೇ ಆಗಂಗಿಲ್ಲವ. ಮತ್ತು ನಮಗೂ ಬೇಸರ ಆಗಿರ್ತದಿಲ್ಲ ರೀ, ಮಾಡಿಸ್ಬೇಕು. ಏನಾಗ್ತದ ಅಲ್ರಿ, ಸೂಟಿ ಇದ್ದಾಗ ಅದು ಮಾಡ್ಸಲ್ರಕ್ಕೆ ಬ್ಯಾಡ ಅನ್ನಂಗಿಲ್ಲ. ಪ್ರೀತಿಯಿಂದ ಅವ್ರು ಮಾಡ್ತಿದ್ರಂದ್ರೆ ಸಂಡೇ ಇದ್ದಾಗ ಅಥವಾ ರಾತ್ರಿ ಊಟಕ್ಕೆ ಮಾಡಲಿ. ದಿನಾನೂ ಅವ್ರು ಬರೋಷ್ಟಿಗೆ ಮಾಡಿರಂಗಿಲ್ಲ ಅಂದ್ರೆ ಪಾಪ ಏರಣಾಗಿ ಬಂದಿರ್ತಾರೆ. ಮಧ್ಯಾಹ್ನ ಅಡುಗೆನೇ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಹಂಗೆ ಸರಿ ಅನ್ನಿಸ್ತದೇನ್ರಿ? ಸರಿ ಅನ್ನಿಸ್ಲಿ ಬಿಡಲಿ, ನಾವು ಆರಾಮಿರ್ತೀವಲ್ಲ ಸಾಕಂತಾರ್ರಿ. ಇಲ್ಲಿ ನಮ್ಮ ಮನೆ ಬಾಜು ಇದ್ದಾರಲ್ಲ, ಅವರು ಹಂಗೆ ಅಂತ ನೋಡ್ರಿ. ಒಟ್ಟು ದಿನ ಬಕ್ರಿ ಚಪಾತಿನೇ ಮಾಡಂಗಿಲ್ಲ ಅಂತ್ರಿ. ಅತ್ತಿ ಸೊಸಿ ಇಬ್ರು ಇರ್ತಾರೆ ನೋಡಿದ್ರೆ, ಮತ್ತು ಮಾಡ್ಬೇಕಲ್ರಿ. ಬರೀ ಅನ್ನ ಮಾಡ್ತಾರೆ. ಇವ್ರಿಗೆ ಅನ್ನ ಇಷ್ಟ ಆಗ್ತದ್ರಿ. ಪಾಪ ವಯಸ್ಸಾಗಿದ್ದು ಮಾವಿದ್ದಾನ್ರಿ, ಅವ್ರಿಗೆ ಬಕ್ರಿ ಇಷ್ಟ, ಅನ್ನ ಇಷ್ಟ ಆಗಂಗಿಲ್ಲ. ಏನು ಮಾಡ್ಬೇಕು? ಇವರು ಮಾಡಿರ್ತಿರ್ತಾರ, ಅನ್ನ ತಿನ್ನಬೇಕಲ್ರಿ. ಹಂಗಾಗಿ ಊಟನೇ ಕಡಿಮೆ ಮಾಡಿಬಿಟ್ಟಾರಂತ್ರಿ ಅವ ಮುತ್ತೆ. ಈಗ ನೋಡ್ರಿ ಸುಮ್ಮ, ನಾವು ದಿನ ಮಾಡಿದ್ವಿ ಅಂತಿಕೋರಿ ವ್ಯಾಲ್ಯೂ ಇರಂಗಿಲ್ರಿ. ದಿನ ಬಕ್ರಿ ಚಪಾತಿ ಮಾಡಿದ್ವಂದ್ರೆ ನಮ್ಮನ್ನ ಒಂದು ರೀತಿ ಆಳಾಗಿ ನೋಡಿಬಿಡ್ತಾರೆ ಅವರು. ಯಾವಾಗಾರ ಒಮ್ಮೆ ಮಾಡಿ ನೋಡ್ರಿ, ನೀವೇ ಗ್ರೇಟ್ ಆಗಿಬಿಡ್ತೀರಿ. ನಾ ಅದಕ್ಕೆ ನೋಡ್ರಿ, ಯಾವಾಗಾರ ಒಮ್ಮೆ ಬಕ್ರಿ ಚಪಾತಿ ಮಾಡಿದ್ನಿ ಅಂದ್ರೆ ನಮ್ಮ ಮನೆಯವ್ರು ಭಾಳ ಖುಷಿ ಪಟ್ಬಿಡ್ತಾರೆ. ಇವ್ರು ನೋಡಿ ಹೆಂಗೆ ಹೇಳ್ತಾರೆ, ಯಾವಾಗಾರ ಒಮ್ಮೆ ಮಾಡಿದ್ರೆ ಗ್ರೇಟ್ ಆಗ್ತದಂತ. ಯಪ್ಪ ನಂಗೆ ಅಂತ ಗ್ರೇಟ್ನೆಸ್ ಬ್ಯಾಡ್ರಿ, ಅವ್ರಿಗೆ ಖುಷಿ ಪಡ್ಬೇಕ್ರಿ. ನಮಗೆ ಒಟ್ಟ ಅವ್ರ ಖುಷಿಯಿಂದ ಊಟ ಮಾಡ್ಬೇಕ್ರಿ ಅಂದ್ರೆ ನನಗೆ ಭಾಳ ಇಷ್ಟ ರೀ. ಯಾವಾಗಾರ ಒಮ್ಮೆ ಮಾಡಿದಾಗ ಪಾಪ ಅವ್ರು ದಿನ ಇಷ್ಟ ಇಲ್ಲದ ತಿಂದು ಯಾವಾಗಾರ ಒಮ್ಮೆ ಖುಷಿ ಆಗೋದು ನನಗೆ ಮನಸ್ಸೇ ಒಪ್ಪಂಗಿಲ್ರಿಪ್ಪ. ಹಂಗೆ ನಾ ಹೆಂಗಿದ್ದೀನಿ ಹಂಗೆ ಇದ್ಬಿಡ್ತೀನಿ ರೀ. ಒಪ್ಪಲಿಲ್ಲ ಅಂದ್ರೆ ಬಿಡ್ರಿಪ್ಪ, ನೀವು ಮಾಡ್ರಿ ಹಂಗೆ. ನಿಮ್ಮನ್ನು ಪಡ್ಯಾಕ ಪುಣ್ಯ ಮಾಡ್ಯಾರ ತಗೋರಿ ನಿಮ್ಮ ಮನೆಯವರು. ದಿನ ರುಚಿ 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 ಅಡುಗೆ ಮಾಡಿ ಹಾಕ್ತಿರಲ್ಲ, ಗ್ರೇಟ್ ನೀವೇ. ನಮ್ಗೆ ಹಂಗೆ ಆಗಂಗಿಲ್ರಿಪ್ಪ, ನಿಮ್ಮ ಹಂಗೆ ಮಾಡೋದೇ ಆಗಂಗಿಲ್ಲ ರೀ. ಯಾವಾಗಾರ ಒಂದು ಬೇಕು ಅನ್ಸಿದ್ರು ನಾವು ಒಂದು 8-10 ಚಪಾತಿಯಾರ ಬಕ್ರಿಯಾರ ಮಾಡಿಸಿಬಿಟ್ಟಿರ್ತೀನಿ ರೀ ಹೊರಗೆ. ನೀವೇನು ಒಟ್ಟ ಮಾಡ್ಸಂಗಿಲ್ಲ ಏನ್ರಿ ಹೊರಗೆ ಬಕ್ರಿ ಚಪಾತಿ? ಇಲ್ರಿಪ್ಪ, ನಾ ಮಾಡ್ಸಂಗಿಲ್ಲ. ಯಾವಾಗಾರ ಹಿಂಗೆ ಹೊರಗೆ ಕೂತಿರ್ತೀನಲ್ರಿ, ಡೇಟ್ ಆದಾಗ ಅಷ್ಟು ಮಾಡಿಸಿರ್ತೀನಿ ರೀ, ಒಂದು 3 ದಿನ. ಆದ್ರೆ ನಾ ಮನೆಯಾಗಿದ್ದಾಗ ಮಾತ್ರ ಒಟ್ಟ ಮಾಡ್ಸಂಗಿಲ್ಲ ನೋಡ್ರಿ. ಹಂಗಾದಾಗ ರೆಸ್ಟೇ ಸಿಗಂಗಿಲ್ಲ ಬಿಡ್ರಿ, ಸಂತಾನೆ ಕೆಲಸ ಮಾಡ್ದಂಗೆ ಆಗ್ತದೆ ರೀ. ಹಂಗೇನಿಲ್ರಿ, ನಾನು ಮಧ್ಯಾಹ್ನ 1 ತಾಸು ರೆಸ್ಟ್ ಮಾಡಿರ್ತೀನಿ ರೀ. ನನಗೆ ಅವ್ರಿಗೆ ಖುಷಿ ಪಡಿಸೋದೇ ಇಷ್ಟ ನೋಡ್ರಿ. ನನಗೆ ಅವ್ರಿಗೆ ಎಷ್ಟು ಅಂತಾರೆ ಗೊತ್ತೇನ್ರಿ, ಎಲ್ಲರ ಹೋದ್ರೆ ನಮ್ಮ ಮನೆಯವರು ರುಚಿ ರುಚಿ ಅಡುಗೆ ಮಾಡಿ ಹಾಕ್ತಾರೆ. ನನಗೆ ಆರಾಮಿದ್ದೀನಿ ರೀ ಅಂತೇಳಿ ಅಂತ ಹೆಂಡ್ತಿನ ಪಡ್ಯಾಕೆ ಪುಣ್ಯ ಮಾಡಿ ನಾನು ಅಂತಾರಲ್ಲ, ನಂಗೆ ಅಷ್ಟೇ ಸಾಕ್ರಿ. ಮತ್ತು ದಿನ ವೆರೈಟಿ ಮಾಡಿ ಹಾಕ್ತೀರಿ, ಹೊಗಳ್ತಾರೆ. ಮತ್ತು ಹೊಗಳಾರ್ದ ಹೆಂಗ್ರಿ?
ನೀವು ಮಾಡಿ ನೋಡ್ರಿ ಬೇಕಂದ್ರೆ ಹಿಂಗೆ ಅಲ್ಲೇ ಇಲ್ಲೇ ಕೂತು ಟೈಮ್ ವೇಸ್ಟ್ ಮಾಡ್ದಾನೆ ಮುಂಜಾನೆ ನಾಷ್ಟ ಮಧ್ಯಾಹ್ನ ಅಡಿಗೆ ಕಂಪಲ್ಸರಿ ರಾತ್ರಿ ಒಂಚೂರು ಬಿಸಿ ಅನ್ನ ಮಾಡ್ರಿ. ಅದರಿಂದ ಮನಸ್ಸಿಗೆ ಎಷ್ಟು ತೃಪ್ತಿ ಆಗ್ತದ್ರಿ. ಗಂಡ ಮಕ್ಕಳಿಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ? ಹೌದಲ್ರಿ? ನಿಮ್ಮ ಮಾತು ಕೇಳಿಂದ ನನಗೂ ಯಾಕೆ ಹಂಗೆ ಮಾಡ್ಬೇಕು ಅನಿಸ್ಲಿಕ್ಕತ್ತದ್ರಿ. ಸುಮ್ಮನೆ ಒಂದು ಏನರ ಮಾಡೋಣ ಪಾಪ, ಮಧ್ಯಾಹ್ನ ಗೊಬ್ಬರ ಅದಂಗೆ ಇರ್ತದೆ, ಅದೇ ತಿಂತಾರೆ ನಮ್ಮ ಮನ್ಯಾಗ. ನಾನು ನಾಳೆಯಿಂದ ಅಡಿಗೆ ಮಾಡ್ತೀನಿ ರೀ ಕಂಪಲ್ಸರಿ. ಇಲ್ಲ ಸುಳ್ಳು ಅಲ್ರಿ, ಮಾಡಿ ನೋಡ್ರಿ ನೀವು ಬೇಕಂದ್ರೆ. ಅವ್ರೆಷ್ಟು ಆನಂದ ಪಡ್ತಾರೆ ಗೊತ್ತೇನ್ರಿ? ಮನ್ಯಾಗ ಬರಷ್ಟಿಗೆ ಅಡಿಗೆ ಮಾಡಿ ಚಂದ ಚಂದ ಅಡಿಗೆ ಮಾಡಿಟ್ಟು ಊಟಕ್ಕೆ ಹಾಕಿದ್ವಿ ಅಂದ್ರೆ ಆಹಾ ಅನ್ನದಾತೋ ಸುಖಿ ಭೋ ಅಂತಾರಲ್ರಿ, ಪುಣ್ಯ ಬರ್ಲವ ನಿನಗ ಅಂತಾರ. ಮಾಡಿ ನೋಡ್ರಿ ನೀವು, ಎಷ್ಟು ಮನಸ್ಸಿಗೆ ನಿಮ್ಗೆ ನೆಮ್ಮದಿ ಅನಿಸ್ತದ. ಆಯ್ತು ರೀ, ನಾನು ನಾಳೆಯಿಂದ ಮಾಡ್ತೀನಿ ರೀ. ನಿಮ್ಮ ಮನೆಗೆ ಹೆಂಗ್ರಿ ಕಂಪಲ್ಸರಿ ಅಡಿಗೆ ಮಾಡ್ತೀರಾ ಅಥವಾ ದೋಸೆ ಇಡ್ಲಿ ಮೇಲೆ ಸಂತಾನ ಬಿಟ್ಬಿಡ್ತೀರಾ? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರ್ಯಾರ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.